ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಶಿವಮೊಗ್ಗ ನಗರದ ಶರಾವತಿ ನಗರದಲ್ಲಿರುವಂತಹ ಆದಿಚುಂಚನಗಿರಿ ಕಾಲೇಜಿನಲ್ಲಿ CET ಎಂಟ್ರೆನ್ಸ್ ಎಕ್ಸಾಮ್ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಅವರನ್ನು ತಪಾಸಣೆ ಮಾಡುವ ನೆಪದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರವನ್ನು ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಿರುವ ಸಂದರ್ಭದಲ್ಲಿ ಈ ಅಕ್ಷಮ್ಯ ಅಪರಾಧವನ್ನು ಮಾಡಿರುವಂತಹ ವ್ಯಕ್ತಿಗಳ ಮೇಲೆ ಸೂಕ್ತ ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿ ನಾವೆಲ್ಲರೂ ಬಂದಿದ್ದೀವಿ. ನಾವೀಗ BNS ಸೆಕ್ಷನ್, ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ 115/2, ಸೆಕ್ಷನ್ 298, ಸೆಕ್ಷನ್ 299, ಸೆಕ್ಷನ್ 352, ಸೆಕ್ಷನ್ 552/2 ಅಡಿಯಲ್ಲಿ ಯಾರು ಈ ಒಂದು ಕೃತ್ಯದಲ್ಲಿ ಭಾಗವಹಿಸಿದ್ದಾರೆ, ಪ್ರತ್ಯಕ್ಷವಾಗಿ ಮತ್ತು ಅದಕ್ಕೆ ಪರೋಕ್ಷವಾಗಿ ಯಾರು ಅದಕ್ಕೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ, ಆ ಎಲ್ಲ ವ್ಯಕ್ತಿಗಳ ಮೇಲೆ ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ನಾವು ದೂರನ್ನು ದಾಖಲಿಸಿದ್ದೇವೆ. ಇದಕ್ಕೆ ಠಾಣೆಯ ಪ್ರಮುಖರು ತಕ್ಷಣದಲ್ಲಿ ನಾವು ಕ್ರಮವನ್ನು ಕೈಗೊಳ್ತೀವಿ, ಮುಂದಿನ ಕ್ರಮಗಳನ್ನು ನಿಮ್ಮ ಗಮನಕ್ಕೆ ತರ್ತೀವಿ ಅಂತ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಒಟ್ಟಾರೆ ಈ ಒಂದು ಕೃತ್ಯ ಏನಿದೆ ನಮ್ಮ ಬ್ರಾಹ್ಮಣ ಸಮಾಜದ ಮೇಲೆ ಬಹಳ ದೊಡ್ಡದಾಗಿರುವಂಥ ಒಂದು ದೌರ್ಜನ್ಯ ಅಂತ ಹೇಳ್ತೀವಿ. ಬ್ರಿಟಿಷರ ಕಾಲದಲ್ಲಿ ಈ ರೀತಿ ಯಾವುದೇ ಕೃತ್ಯಗಳು ನಡೆದಿರಲಿಲ್ಲ. ಸ್ವತಂತ್ರ ಭಾರತದಲ್ಲಿ ಇವತ್ತು ಈ ರೀತಿಯ ಕೃತ್ಯಗಳು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ನಡೀತಾ ಇದೆ. ಪಕ್ಕದ ತಮಿಳುನಾಡಲ್ಲಿ ದ್ರಾವಿಡ ಮುನ್ನೇತ್ರ ಕಳಗದ ಕಾರ್ಯಕರ್ತರು ಜನಿವಾರವನ್ನು ಕತ್ತರಿಸಿದರೆ, ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ನೌಕರರ ಮೂಲಕ ಜನಿವಾರವನ್ನು ಕತ್ತರಿಸುವಂಥ ಕೆಲಸ ಮಾಡ್ತಿದೆ. ಇದು ನಮ್ಮ ಬ್ರಾಹ್ಮಣ ಸಮಾಜದ ಮೇಲೆ, ನಮ್ಮ ಸಂಸ್ಕೃತಿಯ ಮೇಲೆ ಭಾಳ ದೊಡ್ಡದಾಗಿರುವಂತಹ ಘನಘೋರವಾಗಿರುವಂತಹ ದೌರ್ಜನ್ಯವನ್ನು ಮಾಡಿದ್ದಾರೆ. ಸಾಂಸ್ಕೃತಿಕವಾಗಿ ನಮಗೆ ಯಜ್ಞೋಪವೀತ ಅತ್ಯಂತ ಶ್ರೇಷ್ಠವಾಗಿರೋದು. ಹುಟ್ಟಿದ ತಕ್ಷಣ ಅವನ ಬ್ರಾಹ್ಮಣ ಅಂತ ಕರೆಯೋದಿಲ್ಲ. ಯಾವಾಗ ಅವನಿಗೆ ಉಪನಯನ ಆಗ್ತದೆ, ಬ್ರಹ್ಮೋಪದೇಶ ಆಗ್ತದೆ, ಆವಾಗ ಅವನಿಗೆ ಯಜ್ಞೋಪವೀತ ಧಾರಣೆಯನ್ನು ಮಾಡ್ತಾನೆ. ಆವಾಗ ಅವನಿಗೆ ದ್ವಿಜ ಅಂತ ಎರಡನೇ ಜನ್ಮ ಆಗುತ್ತೆ. ಹಾಗಾಗಿ ನಂತರದಲ್ಲಿ ವೈವಾಹಿಕ ಸಂದರ್ಭದಲ್ಲಿ ಗೃಹಸ್ಥಾಶ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಜನಿವಾರವನ್ನು ಧರಿಸ್ತಾನೆ. ಈ ಎರಡು ಜನಿವಾರಗಳು ಕೊನೆಯ ಉಸಿರಿನ ಇರುವವರೆಗೂ ಸಹ ಧರಿಸಬೇಕು. ಯಾವುದೇ ಕಾರಣಕ್ಕೂ ಜನಿವಾರವನ್ನು ತೆಗೆಯೋಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಧರ್ಮದಲ್ಲಿ ಇದಿಲ್ಲ, ಅವಕಾಶ ಇಲ್ಲ. ಹಾಗಾಗಿ ಸರ್ಕಾರ ಬಲವಂತವಾಗಿ ಕತ್ತರಿಸುವಂಥದ್ದು ನಮ್ಮ ಧಾರ್ಮಿಕ ನಂಬಿಕೆಗಳ ಮೇಲೆ ಬಹಳ ದೊಡ್ಡದಾಗಿರುವಂತಹ ದೌರ್ಜನ್ಯ ನಡೆದಿದೆ, ಅನ್ಯಾಯ ನಡೆದಿದೆ. ಹಾಗಾಗಿ ಈ ಕೃತ್ಯದಲ್ಲಿ ಇದು ಕೇವಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ನಡೆದಿಲ್ಲ, ಬೀದರ್ ಜಿಲ್ಲೆಯಲ್ಲೂ ಸಹ ವಿದ್ಯಾರ್ಥಿ ಪ್ರೊಟೆಸ್ಟ್ ಮಾಡಿ ಪರೀಕ್ಷೆಯಿಂದ ಹೊರಗಡೆ ಹೋಗಿದ್ದಾನೆ. ಶಿವಮೊಗ್ಗ ನಗರದಲ್ಲಿ ಪ್ರೊಟೆಸ್ಟ್ ಮಾಡಿದವರಿಗೆ ಬಿಟ್ಟಿದ್ದಾರೆ. ಹಾಗಾಗಿ ಪ್ರೊಟೆಸ್ಟ್ ಮಾಡಿದರೆ ಮಾತ್ರ ಈ ಸಮಾಜದಲ್ಲಿ ಈ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ. ಹಾಗಾಗಿ ನಾವೆಲ್ಲರೂ ಸಹ ಭಾಳ ದೊಡ್ಡ ರೀತಿಯಲ್ಲಿ ಬರೋ ದಿವಸಗಳಲ್ಲಿ ಹೋರಾಟವನ್ನು ಯೋಚನೆ ಮಾಡ್ತಾ ಇದ್ವಿ. ಪ್ರಾರಂಭಿಕ ಹಂತವಾಗಿ ಈಗ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದೀವಿ. ನಂತರ ಅದನ್ನು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ದೊಡ್ಡದಾಗಿರುವಂಥ ಒಂದು ಹೋರಾಟವನ್ನು ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡಿ ತಪ್ಪಿತಸ್ಥರನ್ನ ತಕ್ಷಣ ಬಂಧಿಸಬೇಕು. BNS ಆ್ಯಕ್ಟ್ ಒಳಗೆ ಭಾಳ ಇದು ಸಿವಿಯರ್ ಪನಿಷ್ಮೆಂಟ್ ಇದೆ. ಈ ರೀತಿ ಧಾರ್ಮಿಕ ನಂಬಿಕೆಗಳಿಗೆ ಈ ಥರ ದೌರ್ಜನ್ಯಗಳು ನಡೆದಂತಹ ಸಂದರ್ಭದಲ್ಲಿ ಈ ಎಲ್ಲ ಸೆಕ್ಷನ್ಗಳು ಕನಿಷ್ಠ 3 ವರ್ಷ ಜೈಲು ಶಿಕ್ಷೆಯ ಒಂದು ಪ್ರಾವಿಷನ್ ಇರೋದರಿಂದ ಆ ಅಡಿಯಲ್ಲಿ ಇವ್ರನ್ನೆಲ್ಲರೂ ಬಂಧಿಸಬೇಕು, ತೀವ್ರವಾಗಿ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತೀವಿ.